ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ 2 ಹೊಸಪೇಟೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೇ ವ್ಲಾಗಲ್ಲೇ ಹೆವಿ ಆಗಿಬಿಡುತ್ತೆ ಅಲ್ವಾ, ನೋಡೋದಕ್ಕೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 2 ಅಂದರೆ ನಮ್ಮ ಅತ್ತೆ ಬರ್ಡೇ ದಿನ ನಾವು ಹಂಪಿಗೆ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಸೊ ಇಲ್ಲಿ ಉದ್ದನೆಯ ವೀರಭದ್ರೇಶ್ವರ ಟೆಂಪಲ್ ಅಂತ ಹೇಳಿ ಇದೆ. ಫುಲ್ ದೊಡ್ಡ ಮೂರ್ತಿ ಇದೆ ವೀರಭದ್ರೇಶ್ವರ ದೇವ್ರದ್ದು, ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲೇ ಇದ್ದರೂ ಕೂಡ ಈ ಟೆಂಪಲ್ನ ನಾನು ನೋಡಿರಲಿಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಅವರು ವಿಡಿಯೋ ಅಲವಿಲ್ಲ ಅಂತ ಅಂದರು, ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಹಂಪಿಗೆ ಯಾರಾದರೂ ಬಂದರೆ ಖಂಡಿತ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಹಂಪಿನಲ್ಲಿ ಏನು ಅಂತ ಅಂದರೆ ನಿಮಗೆ ನೋಡೋದಕ್ಕೆ 2-3 ದಿನ ಬೇಕು. ಕಂಪ್ಲೀಟಾಗಿ ಎಲ್ಲ ನೋಡ್ತೀವಿ ಅಂತ ಅಂದರೆ 2 to 3 ಡೇಸ್ ಬೇಕೇ ಬೇಕು. ಸೊ ಹಂಗೆ ನೋಡಿದರೆ 1 ವಾರ ಬೇಕು ಅಂತ ಹೇಳ್ತಾರೆ. ಬಟ್ 2 ಅಥವಾ 3 ಡೇಸ್ ಅಂತೂ ಬೇಕೇ ಬೇಕು. ನೀವು ಮೇನ್ ಆಗಿ ನೋಡಿದರೂ ಕೂಡ ಡೀಟೇಲ್ ಆಗಿ ನೋಡೋದಕ್ಕೆ 2-3 ದಿನ ಬೇಕಾಗುತ್ತೆ. ಹಂಪಿನಲ್ಲಿ ನಾವು ಡೈರೆಕ್ಟಾಗಿ ಟೆಂಪಲಿಗೆ ಒಂದೇ ಹೋಗಿರೋದು. ಸೊ ಇಲ್ಲೊಂದು ಉಗ್ರ ನರಸಿಂಹ ಟೆಂಪಲ್ ಇದೆ, ಅಲ್ಲೊಂದು ಹೋಗಿ ಡೈರೆಕ್ಟಾಗಿ ಟೆಂಪಲಿಗೆ ಹೋದ್ವಿ. ಸೊ ನಾವಿಲ್ಲೇನೂ ನೋಡಲಿಲ್ಲ, ಬಿಕಾಸ್ ತುಂಬ ಸತಿ ನೋಡಿದ್ದೀವಿ ಹಂಪಿನ ನಾವು. ಸೊ ಹಾಗಾಗಿ ಬೇರೆ ಬೇರೆ ಪ್ಲೇಸಸ್ ಏನೋ ನೋಡೋದಕ್ಕೆ ನಾವು ಹೋಗಲಿಲ್ಲ. ಸೊ ತುಂಬ ಚೆನ್ನಾಗಿ ಹಳೇ ಕಾಲದ ಟೆಂಪಲ್ಸ್ಗಳು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇವಾಗ ಸ್ವಲ್ಪ ಎಲ್ಲನೂ ಹಾಳಾಗಿದೆ, ಬಟ್ ನೋಡೋದಕ್ಕೆ ಒಂದು ಹಂಪಿ ಫೇಮಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಮಗೆಲ್ಲ ಮುಂಚೆ ಸ್ಕೂಲಲ್ಲಿದ್ದಾಗ ಎಲ್ಲಾದರೂ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಅಂದರೆ ಹಂಪಿ ಜಾಸ್ತಿ, ಹಂಪಿ, ಬಾದಾಮಿ, ಐಹೊಳೆ ಈ ರೀತಿ ಒಂದಿಷ್ಟು ಫಿಕ್ಸ್ಡ್ ಪ್ಲೇಸಸ್ ಇತ್ತು, ಅಲ್ಲೇ ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಾಯಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ, ಯಾವಾಗ ಹೋದ್ರೂ ಅಷ್ಟೇ ರಶ್ ಆಗಿರುತ್ತೆ ಇಲ್ಲಿ ಹಂಪಿ. ನೋಡಿ ಇವಾಗ ಮೇನ್ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಸೊ ನಾವು ಬೆಳಿಗ್ಗೆನೇ ಹೋಗಿದ್ವಿ ಟೆಂಪಲ್ಗಲ್ವಾ, ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ ಹತ್ರ ಹೋಗಿದ್ವಿ. ಬಂದಮೇಲೆ ಟಿಫಿನ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಸೊ ಹಾಗೇ ಒಳಗಡೆ ಡೋರ್ ಕ್ಲೋಸ್ ಆಗಿತ್ತು, ಅಂದರೆ ದೇವರಿಗೆ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡ್ತಾಯಿದ್ರು. ಸೊ ಹಂಗಾಗಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಅರ್ಧ ಗಂಟೆ ಆದಮೇಲೆ ಒಳಗಡೆ ದರ್ಶನ ಕೂಡ ಆಯಿತು. ತುಂಬಾ ಚೆನ್ನಾಗಾಯಿತು ದರ್ಶನ ಕೂಡ. ಹಾಗೆಯೇ ಹಂಪಿನಲ್ಲಿ ಕೋತಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ನೋಡಿ, ನಾನಿವತ್ತು ಹೂ ಹಾಕ್ಕೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಮಲ್ಲಿಗೆ ಹೂ ಹಾಕ್ಕೊಳ್ಳೋದಕ್ಕೆ. ಸೊ ನಾನು ಹೊಸಪೇಟೆಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಅವರು ಮಲ್ಲಿಗೆ ಹೂವನ್ನ ತೊಗೊಂಡಿರ್ತಾರೆ, ಬಿಕಾಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ. ಯೂಶ್ವಲಿ ಹಾಕ್ಕೊತೀನಿ ನಾನು ಏನಾದರೂ ದೇವಸ್ಥಾನಗಳಿಗೆ ಹೋಗುವಾಗ, ಫಂಕ್ಷನ್ಗಳಲ್ಲಿ ಮಲ್ಲಿಗೆ ಹೂ ತುಂಬಾ ಇಷ್ಟ ಆಗುತ್ತೆ ನನಗೆ. ಹಂಪಿನಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳು ಅಂತಲೇ ಹೇಳ್ಬೋದು. ಕೈಯಲ್ಲಿ ಒಂದು ಬ್ಯಾಗು ಕೂಡ ಕ್ಯಾರಿ ಮಾಡೋದಕ್ಕೆ ಬಿಡಲ್ಲ, ಅಷ್ಟು ಕೋತಿಗಳಿರುತ್ತೆ. ಸೊ ಅಲ್ಲಿ ನಿಂತ್ಕೊಂಡಿರೋಂಥ ಒಂದು ಹುಡುಗಿ ಮೊಬೈಲ್ನ ಕೈಯಿಂದನೇ ಕಸ್ಕೊಂಡು ಹೋಗ್ಬಿಡ್ತು. ನಿಜವಾಗ್ಲೂ ಅವ್ರಿಗೆ ವಾಪಸ್ ಅದಕ್ಕೆ ಕೊಡಲೇ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ಟ್ರೈ ಮಾಡಿದ್ರು ಅವರು, ಬಟ್ ಅವ್ರಿಗೆ ಮೊಬೈಲ್ ಸಿಗಲೇ ಇಲ್ಲ, ಅದು ತೊಗೊಂಡು ಓಡೋಗ್ಬಿಡ್ತು. ಸೊ ಲಿಟಲಿ ಪಾಪ ಅವ್ರು ಬೇಜಾರು ಮಾಡಿಕೊಂಡ್ರು ಭಾಳ. ಸೊ ಹಂಗೇ ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ನೈವೇದ್ಯ ಆಗಿರಲಿಲ್ಲ ದೇವರಿಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗೆ ದರ್ಶನ ಮಾಡಿಕೊಂಡು ಅಲ್ಲಿ ಆನೆ ಕೂಡ ಇತ್ತು, ಮಕ್ಕಳಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಅವರಿಗೆ ಆನೆ ಕೂಡ ತೋರಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾವು ಟಿಫಿನ್ ಮಾಡ್ತಾಯಿದ್ರೆ ಲೇಟ್ ಆಗುತ್ತೆ ಟೆಂಪಲಿಗೆ ಹೋಗೋದಕ್ಕೆ ಅಂತ ಹೇಳಿ ಹಾಗೇ ಬಂದಿದ್ವಿ. ಹೊರಗಡೆ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗ್ತಾ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಪ್ರಿಯಾ ಭೂಮಿಕಾ ಅಲ್ಲಿ ಆಟ ಆಡ್ತಾಯಿದ್ರು, ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಪ್ರಿಯಾಂಗೆ ತುಂಬ ಇಷ್ಟ ನಾನು ವಿಡಿಯೋ ಮಾಡೋದು. ಹಾಗೇ ಅವಳು ಕೂಡ ಇಮಿಟೇಟ್ ಮಾಡ್ತಿರ್ತಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಅಂತ ಎಲ್ಲ ಹೇಳಿ. ಸೊ ನಾವು ಹಂಪಿ ಎಲ್ಲ ಮುಗಿಸ್ಕೊಂಡು ಮಿಡಲ್ ವಂಚ್ ಹೋಟೆಲಲ್ಲಿ ಟಿಫಿನ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಜಾಸ್ತಿ ಏನೂ ನಾವು ನೋಡಲಿಲ್ಲ ಹಂಪಿನಲ್ಲಿ. ಸೊ ಹಂಗೆ ಮಧ್ಯಾಹ್ನದ ಅಡುಗೆಗೋಸ್ಕರ ಕಡುಬು ಹೋಳಿಗೆ ಎಲ್ಲನೂ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಟ್ಟು ಬಂದಿದ್ದೆ ನಾನು ಬರೋವಾಗ. ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಇವಾಗ ಕೇಕ್ ತರೋಣ ಅಂತ ಹೇಳಿ ಹೊರಗಡೆ ಬಂದಿದ್ವಿ. ನಮ್ಮ ಅತ್ತೆ ಬರ್ಡೇ ಇತ್ತು ಅಲ್ವಾ, ಅವರಿಗೆ ಗಿಫ್ಟಾಗಿ ಒಂದು ಮೊಬೈಲ್ನ ತೊಗೊಂಡು ಬಂದಿದ್ವಿ. ಬಿಕಾಸ್ ಅವ್ರ ಮೊಬೈಲ್ ಸ್ವಲ್ಪ ಹಾಳಾಗಿತ್ತು, ಕೇಳಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಬರ್ಡೇ ಕೂಡ ಇತ್ತು ಅಲ್ವಾ, ಬರ್ಡೇ ದಿನ ಕೊಡೋಣ, ಅವರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಮೊಬೈಲ್ನ ತೊಗೊಂಡು ಬಂದಿದ್ವಿ. ಇವಾಗ ಕೇಕ್ ತರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಏನೋ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದರೆ ಖುಷಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಅವ್ರು ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರ್ಬೋದು ಅಲ್ವಾ. ಸೊ ಹಂಗಾಗಿ ಇವಾಗ ಕೇಕ್ ತರೋದಕ್ಕೆ ಬಂದಿದ್ದೀವಿ. ಕೇಕ್ ಕಟ್ ಮಾಡಿಸಿ ನೈಟು ಹೋಗಿಬಿಡೋಣ, ಮತ್ತು ಲೇಟ್ ಆಗುತ್ತೆ. ನೆಕ್ಸ್ಟ್ ಡೇ ನನಗೂ ಆಫೀಸ್ ಇತ್ತು, ಮತ್ತು ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಅದು ಕೂಡ ಕ್ಲಾಸ್ ಇತ್ತು. ಹಾಗೇ ಇವ್ರಿಗೂ ಕೂಡ ಆಫೀಸ್ ಇತ್ತು. ಕಟ್ ಮಾಡಿಸಿ ನೈಟ್ ಹೋಗಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಸೆಲೆಬ್ರೇಷನ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು.
ಸೊ ಹಂಗಾಗಿ ನೆಕ್ಸ್ಟ್ ಡೇ ಹೋಗೋಣ, ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ ಹೇಳಿ ಸುಮ್ಮನಾದ್ವಿ. ಸೊ ಈಗ ಕೇಕ್ ತೊಗೊಂಡು ಮನೆಗೆ ಹೋಗಿ ಸೆಲೆಬ್ರೇಷನ್ನ ಮಾಡೋಣ. ಸೊ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ, ಸೊ ಅವರಿಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಲ್ಲ. ಸೊ ಹಂಗಾಗಿ ಅವರ ಒಂದು ಕಂಫರ್ಟೇಬಲ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ ಇವಾಗ ಮೊಬೈಲ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ತುಂಬ ಖುಷಿ ಆಯಿತು, ಮೊಬೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅವರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಸ್ಯಾಮ್ಸಂಗ್ A15ನ ನಾವು ಆರ್ಡರ್ ಮಾಡಿ ತರಿಸಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಎದ್ದು 5:30ಗೆ ಮನೇನ ಬಿಟ್ವಿ. 5:30, 5:45 ಆಗಿತ್ತು ಅಂತ ಅನಿಸುತ್ತೆ. ಸೊ ಹೋಗೋವಾಗ ನೋಡಿ ಡ್ಯಾಮಲ್ಲಿ 3 ಗೇಟ್ನ ಓಪನ್ ಮಾಡಿದರು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಗೇಟ್ ಕೂಡ ಓಪನ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಲರ್ಸ್ ಕೂಡ ಬಿಟ್ಟಿರ್ತಾರೆ. ಸಂಜೆ ಟೈಮಲ್ಲಿ ಕಲರ್ ಆಗಿ ನೀರು ಬೀಳೋ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಖಂಡಿತ ಯಾರಾದರೂ ಹೋಗಿದ್ರೆ ಈವ್ನಿಂಗ್ ಟೈಮಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. 2 ಕಣ್ಣು ಸಾಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ನಾನು ಈಗ ಹೇಳಿದೆ ಅಲ್ವಾ, ನೋಡಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಡ್ಯಾಮ್ಗೆ ನೀರು ಬಿಟ್ಟಿರ್ತಾರೆ, ಕಲರ್ನ ಬಿಟ್ಟಿರ್ತಾರೆ, ಲೈಟ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನಾನು ಒಂದು ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ, ನಾನು ಒಂದು ಹೊಸ ಜರ್ನಿಗೆ ಕಾಲಿಡ್ತಾ ಇದ್ದೀನಿ, ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಲಿತಾ ಇದ್ದೀನಿ ಅಂತ ಹೇಳಿ. ಸೊ ಹಂಗೇ ಒಂದು ಡೆಮೋ ಇತ್ತು, ಡೆಮೋ ಕೊಡಬೇಕಾಗತ್ತೆ ಅವ್ರ ಮೇಕಪ್ನ ನಮಗೆ ಕಲಿಸಿದಾಗ. ಸೊ ಹಂಗಾಗಿ ಡೆಮೋಗೋಸ್ಕರ ನಮ್ಮ ತಂಗಿನ ಕರ್ಕೊಂಡು ಹೋಗಿದ್ದೆ. ಸೊ ಮೇಕಪ್ನ ಈ ರೀತಿಯಾಗಿ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಹಂಗೇ 3-4 ಜನರಿಗೆ ಮೇಕಪ್ನು ಕೂಡ ಮಾಡಿದ್ದೀನಿ, ನೀವು ನೋಡ್ಬೋದು, ಶಾರ್ಟ್ಸಲ್ಲಿ ಹಾಕಿರ್ತೀನಿ ನಾನು. ಸೊ ಹಂಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ, ನನ್ನ ಪೇಜ್ ಇದೆ ಮೇಕೋವರ್ ಬೈ ಅಕ್ಷತಾ ಅಂತ ಹೇಳಿ. ಸೊ ನೀವು ಅಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನಿಮಗೇನಾದರೂ ಆರ್ಡರ್ಸ್ ಕೊಡಬೇಕು ಅಂತ ಇದ್ದರೆ ಖಂಡಿತ ನೀವು ನನಗೆ ಡೈರೆಕ್ಟಾಗಿ DM ಮಾಡಿ. ಸೊ ನಿಮಗೇನಾದರೂ ಆರ್ಡರ್ ಕೊಡಬೇಕು, ನಮ್ಮ ಒಂದು ಫಂಕ್ಷನ್ಗೂ ಕೂಡ ಒಂದು ರೀಸನೇಬಲ್ ಪ್ರೈಸಲ್ಲಿ ನಮಗೆ ಮೇಕಪ್ ಬೇಕು ಅಂತ ಅಂದರೆ ಖಂಡಿತ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಹೆಸರನ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವ್ಲಾಗ್ ಬರೋದಕ್ಕೆ ಲೇಟ್ ಆಗ್ತಾ ಇದೆ. ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.